ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. 3 ವಿಷಯಗಳನ್ನು ಇವತ್ತು ತಮ್ಮ ಜೊತೆ ನಾನು ಚರ್ಚೆಯನ್ನು ಮಾಡ್ತಾ ಇದ್ದೇನೆ. ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರಗಳು ಮತ್ತು ಇದನ್ನು ತಳಕ್ಕೆ ಹಾಕಬೇಕಾದಂಥ ವಿಚಾರಗಳು ಒಂದಕ್ಕಿನ್ನೊಂದನ್ನು. ಇದಕ್ಕೆ ಕಂಪ್ಯಾರಿಟಿವ್ ಸ್ಟಡಿ ಅಂತ ಬೇರೆ ಕರೀತಾರೆ. ಮೊದಲನೇದಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಮತ್ತೆ ಸುದ್ದಿಯಲ್ಲಿ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ಸುದ್ದಿಯಲ್ಲಿದ್ದಾರೆ ಅಂದರೆ ಯಾವುದೋ ಕೋರ್ಟ್ ಕೇಸ್ ಇರಬೇಕು ಅಂತ ನೀವು ತಿಳ್ಕೊಬೇಕು. ಇಲ್ಲ ಅಂದರೆ ಇವರು ನರೇಂದ್ರ ಮೋದಿ ಅಥವಾ ಅಮಿತ್ ಶಾ ಅವ್ರನ್ನ ನಿರಂತರವಾಗಿ ವಾಚಾಮಗೋಚರವಾಗಿ ನಿಂದಿಸ್ತಾ ಇರಬೇಕು ಅಂತ ನೀವು ಅನ್ಕೋತೀರಿ. ನಿಮ್ಮ ಊಹೆ ಸರಿಯಾಗಿದೆ. ನೀವು ಅಂದುಕೊಂಡ ಹಾಗೆ ಆತ ಮತ್ತೆ ದಿಲ್ಲಿಯ ಹೈಕೋರ್ಟ್ ಬಾಗಿಲನ್ನು ತಟ್ಟಿದ್ದಾರೆ. ಈ ಬಾರಿ ಅವರು ತಟ್ಟಿರುವ ವಿಚಾರ ಏನು ಅಂತ ಕೇಳಿದ್ರೆ ನಿಮಗೆ ಈ ಮನುಷ್ಯ ಇಷ್ಟೆಲ್ಲ ಪಾಖಂಡಿತನವನ್ನು ಮೆರೆಯಬಹುದಾ ಅಂತ ಅಚ್ಚರಿಯಾಗತ್ತೆ. ಈಗಾಗಲೇ ಇವರ ನಿಜವಾದ ಬಣ್ಣ ಬಯಲಾಗಿದೆ. ಇವರ ಎಲ್ಲ ಹಗರಣಗಳು ತಮಗೆ ಗೊತ್ತಿದ್ದಿದ್ದೆ. ಆದರೆ ಈತ ಈ ಮಟ್ಟಿಗೆ ಹೋಗಿ ನಿಲ್ತಾರೆ ಕೊನೆಗೆ ಕೋರ್ಟ್ಗೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ದಿಲ್ಲಿ ಹೈಕೋರ್ಟ್ನಲ್ಲಿ ಜಸ್ಟಿಸ್ ಸಚಿನ್ ದತ್ತಾ ಅವರ ಬೆಂಚು, ಆ ಪೀಠದಲ್ಲಿ ಇವ್ರದ್ದು ಅಪ್ಲಿಕೇಶನ್, ಇವರ ಪರವಾಗಿ ರಾಹುಲ್ ಮೆಹ್ರಾ ಎನ್ನುವಂಥ ವಕಾಲತ್ತನ್ನು ಹಾಕಿ ಕೋರ್ಟಿನಲ್ಲಿ ವಿಚಾರಣೆ. ವಿಷಯ ಏನಪ್ಪ? ವಿಷಯ ಏನು ಅಂದರೆ ಆಮ್ ಆದ್ಮಿ ಪಾರ್ಟಿ ಅನ್ನುವಂಥ ಪಕ್ಷ ರಾಷ್ಟ್ರೀಯ ಪಕ್ಷ. ಈ ಪಕ್ಷದ ರಾಷ್ಟ್ರೀಯ ಕನ್ವೀನರ್ ಯಾರಿದ್ದಾರೆ ಅವರೇ ಈ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಅಂದರೆ ರಾಷ್ಟ್ರೀಯ ಸಂಚಾಲಕರು ಯಾರೋ ಅವರೇ ಈ ಪಕ್ಷದ ಅಧ್ಯಕ್ಷರು. ಅವರಿಗೆ ಒಂದು ಕ್ವಾರ್ಟರ್ಸನ್ನು ಕೊಡಬೇಕು, ನೀವು ಬಂಗಲೆಯನ್ನು ಕೊಡಬೇಕು. ಸರ್ಕಾರಿ ಬಂಗಲೆಯನ್ನು ಕೊಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ನೀವು ನಿರ್ದೇಶನವನ್ನು ನೀಡಬೇಕು ಅಂತ ಕೋರ್ಟ್ ಮುಂದೆ ಇವರ ವಾದ ಮಂಡನೆ. ನೇರವಾಗಿ ನೀವು 2011ಕ್ಕೆ ಹೋಗ್ಬೇಕು, 12ಕ್ಕೆ ಹೋಗ್ಬೇಕು, 13ಕ್ಕೆ ಹೋಗ್ಬೇಕು. ನೀವು ಯಾವ ಅಭಿಯಾನದ ಮೂಲಕ, ಯಾವ ಜನ್ ಲೋಕ್ಪಾಲ್ ಬಿಲ್ ಮೂಲಕ ಹೋಗಿ ಮುಂದೆ ಚುನಾವಣಾ ಪ್ರಕ್ರಿಯೆಗಿಳಿದು ಆಮ್ ಆದ್ಮಿ ಪಕ್ಷವನ್ನು ಸಂಘಟಿಸಿ ಎಲ್ಲವನ್ನು ಮಾಡಿದ್ರು, ಒಂದು ಅಭಿಯಾನದ ಮೂಲಕ ರಾಜಕಾರಣಕ್ಕೆ ಇಳಿದಿದ್ರು, ಸಚಿವರು, ಶಾಸಕರು, ಸಂಸದರು ಇವರ ಐಷಾರಾಮಿ ಜೀವನದ ವಿರುದ್ಧ ಸಿಡಿದೆದ್ದು ಆ್ಯಂಗ್ರಿ ಯಂಗ್ ಮ್ಯಾನ್ ಅಂತ ಗುರುತಿಸಿಕೊಂಡಿದ್ರು, ಯಾವ ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿ ನಿವಾಸದಲ್ಲಿರುವ ಏರ್ ಕಂಡೀಷನರ್ ಬಗ್ಗೆ ಈ ಮನುಷ್ಯ ಮಾತಾಡಿದ್ರು, ಮತ್ತು ತಾನು ಮುಖ್ಯಮಂತ್ರಿ ಆದಮೇಲೆ ಸರ್ಕಾರಿ ಬಂಗಲೆಯಲ್ಲಿ ಇರೋದಿಲ್ಲ ಅಂತ ಪ್ರಮಾಣ ಮಾಡಿದ್ರು ಮಕ್ಕಳ ಮೇಲೆ, ಅಂಥ ವ್ಯಕ್ತಿ ಈಗ ತನಗೆ ಸರ್ಕಾರಿ ಬಂಗಲೆ ಬೇಕು ಅಂತ ಕೋರ್ಟ್ ಮುಂದೆ ಅಲವತ್ತುಕೊಳ್ತಾ ಇದ್ದಾರೆ. ಇವರ ಪರವಾಗಿ ರಾಹುಲ್ ಮೆಹ್ರಾ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಎಂಥ ದುರಂತ ನೋಡಿ. ಇವರ ಆರ್ಗ್ಯುಮೆಂಟ್ ಏನು ಅಂತ ಕೇಳಿ. ಒಂದು ರಾಷ್ಟ್ರೀಯ ಪಕ್ಷಕ್ಕೆ, ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷನಿಗೆ ಒಂದು ಬಂಗಲೆಯನ್ನು ಕೊಡಬೇಕು, ಸರ್ಕಾರಿ ನಿವಾಸವನ್ನು ಕೊಡಬೇಕು ಅಂತ ವ್ಯವಸ್ಥೆ ಇದೆ. ಆ ವ್ಯಕ್ತಿ ಸ್ವಂತ ಮನೆಯನ್ನು ಹೊಂದಿರಬಾರ್ದು ಅಥವಾ ಸರ್ಕಾರಿ ಸ್ಥಾನಮಾನದಲ್ಲಿ ಯಾವುದೇ ಇನ್ನೊಂದು ಬಂಗಲೆಯನ್ನು ಹೊಂದಿರಬಾರ್ದು. ಅಂಥ ಸಂದರ್ಭದಲ್ಲಿ ಒಂದು ಅಧಿಕೃತವಾದಂಥ ಸರ್ಕಾರಿ ನಿವಾಸ ಕೊಡಬೇಕು ಅಂತ ಇದೆ. ನನ್ನ ಕಕ್ಷಿದಾರರಾದಂಥ ಅರವಿಂದ್ ಕೇಜ್ರಿವಾಲ್ ಅವರು ಈಗಾಗಲೇ ರಾಷ್ಟ್ರೀಯ ಪಕ್ಷದ ಕನ್ವೀನರ್ ಆಗಿರೋದ್ರಿಂದ, ಸಂಚಾಲಕರಾಗಿರೋದ್ರಿಂದ, ಸಂಚಾಲಕರೇ ಅದರ ಅಧ್ಯಕ್ಷರಾಗಿರುವುದರಿಂದ ಅವರು ಇಂಥದ್ದೊಂದು ಸರ್ಕಾರಿ ನಿವಾಸವನ್ನು, ಬಂಗಲೆಯನ್ನು ಹೊಂದಲಿಕ್ಕೆ ಅರ್ಹರಾಗಿದ್ದಾರೆ. ಆದ್ದರಿಂದ ಹಾಗೆ ಬಂಗಲೆಯನ್ನು ಅಲಾಟ್ ಮಾಡಲಿಕ್ಕಾಗಿ ನೀವು ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡಿ ಅಂತ ಜಸ್ಟಿಸ್ ಸಚಿನ್ ದತ್ತಾ ಅವರೆದುರಿಗೆ ವಾದ ಮಂಡನೆ ಮಾಡ್ತಾರೆ. ಆಮ್ ಆದ್ಮಿ ಪಕ್ಷ ರಾಷ್ಟ್ರೀಯ ಪಕ್ಷ ಅಂತ ಹೇಗೆ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಈಗಾಗಲೇ ಅದು ದಿಲ್ಲಿಯಲ್ಲಿ ಅಧಿಕಾರದಲ್ಲಿ ಇಲ್ಲ, ಇರುವುದು ಪಂಜಾಬ್ ಸರ್ಕಾರದಲ್ಲಿ ಮಾತ್ರ. ಅವರು 2%ಗಿಂತ ಹೆಚ್ಚಿನ ಮತವನ್ನು ಗುಜರಾತ್ನಲ್ಲೂ ಪಡೆದಿದ್ದಾರೆ, ಗೋವಾ ರಾಜ್ಯದಲ್ಲೂ ಪಡೆದಿದ್ದಾರೆ. ಆದ್ದರಿಂದ ಇರುವಂಥ ಮಾನದಂಡ ಏನಿದೆ, ಒಂದು ರಾಷ್ಟ್ರೀಯ ಪಕ್ಷಕ್ಕಿರಬೇಕಾದಂಥ ಮಾನದಂಡ, ಆ ಮಾನದಂಡಕ್ಕೆ ಇದು ಬಂದುಬಿಡೋದ್ರಿಂದಾಗಿ ಇದೊಂದು ರಾಷ್ಟ್ರೀಯ ಪಕ್ಷ. ಇಡೀ ದೇಶ, ಭಾರತ ದೇಶದ ಎಲ್ಲಿಯೂ ಇವರ ಅಧಿಕಾರ ಇಲ್ಲ, ಎಲ್ಲಿಯೂ ಇವರಿಗೆ ಸಂಸದರು ಇಲ್ಲ, ಎಲ್ಲಿಯೂ ಇವರಿಗೆ ಶಾಸಕರು ಇಲ್ಲ. ಆದರೆ ಪ್ರತಿಶತ ಮತವನ್ನು ಎಲ್ಲೆಲ್ಲಿ ಪಡೆದಿದ್ದಾರೆ ಎನ್ನುವಂಥ ಲೆಕ್ಕಾಚಾರದ ಮೇಲೆಗೆ ಮತ್ತು ಇದಕ್ಕೆ ಬೇಕಾದಂಥ ಮಾನದಂಡ ಇರುವ ಕಾರಣಕ್ಕೆ ಈತ ಇಂಥದ್ದೊಂದು ಬೇಡಿಕೆಯನ್ನು ಇಡಬಹುದು ಅಂತ ಕಾಯ್ದೆ ಹೇಳುತ್ತೆ. ಪ್ರಶ್ನೆ ಅದಲ್ಲ. ಈಗ ಪ್ರಶ್ನೆ ಇರೋದೇನು, ಕಾನೂನು ರೀತಿಯ ಈತನಿಗೆ ಬಂಗಲೆ ಕೊಡಬೇಕಾ ಕೊಡಬಾರ್ದು ಅನ್ನೋದ್ರ ಬಗ್ಗೆ ನಮ್ಮ ಆರ್ಗ್ಯುಮೆಂಟೇ ಇಲ್ಲ. ನಮ್ಮ ಆರ್ಗ್ಯುಮೆಂಟು, ಯಾವ ವ್ಯಕ್ತಿ ಸರ್ಕಾರಿ ಸವಲತ್ತನ್ನು ಪಡಿತಾರೋ ಅವರೆಲ್ಲ ಭ್ರಷ್ಟರು ಅಂತ ಈ ಮನುಷ್ಯ ವಾದವನ್ನು ಮಂಡನೆ ಮಾಡಿದರು 2011-12ರಲ್ಲಿ. ಅಷ್ಟೇ ಅಲ್ಲ, ತಾನು ಮುಖ್ಯಮಂತ್ರಿ ಆದಮೇಲೆ ತನ್ನ 2 ಬೆಡ್ರೂಮ್ ಫ್ಲ್ಯಾಟಲ್ಲಿ ಇರ್ತೀನಿ ಅಂತ ಹೇಳಿದರು.
ಅಷ್ಟೇ ಅಲ್ಲ, ತನ್ನ ನೀಲಿ ಬಣ್ಣದ ವ್ಯಾಗನಾರ್ನಲ್ಲಿ ಓಡಾಡ್ತೀನಿ, ನನಗೆ ಲಾಲ್ ಬತ್ತಿ ಗಾಡಿ, ಕೆಂಪು ಬಣ್ಣದ ದೀಪ ಇರುವ ಗಾಡಿ ಬೇಡ ಅಂತ ಅಲ್ಲ ಎಲ್ಲರೆದುರಿಗೆ ಡಾಣ ಡಂಗುರ ಸಾರಿದ್ರು. ಅಂಥ ವ್ಯಕ್ತಿ ಮುಂದೆ ಕಾಲಾಂತರದಲ್ಲಿ ಶೀಶ್ ಮಹಲ್ ಕಟ್ಟಿ ದೊಡ್ಡ ಭ್ರಷ್ಟಾಚಾರ ಮಾಡಿ ಪತ್ನಿಯೂ ಅದರಲ್ಲಿ ಸೇರಿಕೊಂಡು ದೊಡ್ಡದಂಥ ಭ್ರಷ್ಟಾಚಾರದ ತನಿಖೆ ಈಗ ನಡೀತಾ ಇದೆ. ಅದ್ರ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ಈ ವ್ಯಕ್ತಿ ಇತ್ತೀಚೆಗೆ ಒಂದೇ ದಶಕದಲ್ಲಿ ಇಂಥದ್ದೊಂದು ಹಗರಣ ಮಾಡಿದವನು, ಕ್ವಾರ್ಟರ್ಸ್ ಕೊಟ್ಟಿಲ್ಲ ಅಂತ ಕೋರ್ಟಿಗೆ ಮೊರೆ ಹೋಗಿದಾರಲ್ಲ, ಅದು ನನ್ನ ಪ್ರಶ್ನೆ. ಜೊತೆಗೆ ಇವರ ವಕೀಲರಾದಂಥ ಮೆಹ್ರಾ ಅವರು ಹೇಳ್ತಾರೆ, ಕಳೆದ ವರ್ಷ ಕೂಡ ಇವರಿಗೆ ಆಮ್ ಆದ್ಮಿ ಪಾರ್ಟಿಗೆ ಒಂದು ಅಧಿಕೃತವಾದ ಕಚೇರಿ ಸಿಕ್ಕಿರಲಿಲ್ಲ. ಆವಾಗಲೂ ಇದೇ ಮೈಲಾರ್ಡ್ಗಳ ಹತ್ರ ಬಂದಿದ್ದೆ, ಆವಾಗಲೂ ಕೂಡ ನಾನು ನಮ್ಮ ಅರ್ಜಿಯನ್ನು ಹಾಕ್ಕೊಂಡಿದ್ವಿ, ನಮಗೊಂದು ಕಚೇರಿ ಮಾಡಲಿಕ್ಕೆ ಸರ್ಕಾರಿ ಜಾಗವನ್ನು, ಕಚೇರಿಯನ್ನು ಕೊಡಿ, ನಮಗೆ ಕಟ್ಟಡವನ್ನು ಕೊಡಿ ಅಂತ ಅವತ್ತಿನ ದಿವಸ ಕೇಳ್ಕೊಂಡಿದ್ವಿ. ಆವಾಗ ಮಾನ್ಯ ಹೈಕೋರ್ಟ್, ದಿಲ್ಲಿ ಹೈಕೋರ್ಟ್ ಮಾನ್ಯ ಮಾಡಿತ್ತು. ತದನಂತರ ನಾವು ಲುಟಿಯನ್ ಝೋನ್ನಲ್ಲಿ ಒಂದು ಆಫೀಸನ್ನು ಪಡೆದ್ವಿ, ಶುಕ್ಲಾ ಮಾರ್ಗ್ನಲ್ಲಿ. ಈಗ ನಮಗೆ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರಿಗೆ ನಿವಾಸವಿಲ್ಲ, ಅವರಿಗೆ ನಿವಾಸ ಕೊಡಿಸಿ. ಇಷ್ಟು ದಿವಸ ಅವರು ಇರ್ತಾಯಿದ್ರು ನಂಬರ್ 6 ಫ್ಲಾಗ್ ಸ್ಟಾಫ್ ರೋಡ್ ಅನ್ನುವಂಥ ಅಧಿಕೃತ ನಿವಾಸ, ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಇರ್ತಿದ್ರು. ಅಕ್ಟೋಬರ್ 4ನೇ ತಾರೀಕು ಈ ಫ್ಲಾಗ್ ಸ್ಟಾಫ್ ರೋಡ್ನಲ್ಲಿರುವಂಥ ಮನೆಯನ್ನು ಖಾಲಿ ಮಾಡಿದರು, ಶೀಶ್ ಮಹಲ್ನ ಖಾಲಿ ಮಾಡಿದರು. ಶೀಶ್ ಮಹಲ್ನ ಒಂದು ವಸ್ತು ಸಂಗ್ರಹಾಲಯ ಮಾಡಿ ಅಂತ ಎಲ್ಲರೂ ಬೇಡಿಕೆಯನ್ನಿಟ್ಟಿದ್ದಾರೆ. ಏಕೆಂದರೆ ಒಬ್ಬ ಮುಖ್ಯಮಂತ್ರಿ ಹೇಗೆ ದುಂದು ವೆಚ್ಚವನ್ನು ಮಾಡಿ ಸುವರ್ಣ ಖಚಿತವಾದಂಥ ಕಮೋಡ್ಗಳನ್ನು, ಅತ್ಯಂತ ಬೆಲೆ ಬಾಳುವ ಕರ್ಟನ್ಗಳನ್ನು, ನೀವು ನಿರೀಕ್ಷೆ ಮಾಡಲಾರದ ಬೆಲೆಯಲ್ಲಿ ಕೊಂಡುಕೊಂಡಂಥ ಬೆಲ್ಜಿಯಂ ಕನ್ನಡಿಗಳನ್ನು, ಎಲ್ಲಕ್ಕಿಂತ ದುಬಾರಿಯಲ್ಲಿ ದುಬಾರಿ ಆದಂಥ ಪೀಠೋಪಕರಣಗಳನ್ನು, ಪರ್ಣಗಳನ್ನು ಹೇಗೆ ಖರೀದಿಸಿ ತನ್ನ ಮನೆಯಲ್ಲಿ ಇಟ್ಕೊಂಡಿದ್ರು, ಒಬ್ಬ ಆಮ್ ಆದ್ಮಿ ಪಕ್ಷದ ಹೆಸರು ಹೇಳಿ ಒಬ್ಬ ಮುಖ್ಯಮಂತ್ರಿ ಯಾವ ರೀತಿ ಮಾಡಿದ್ರು ಅಂತ ಜನರಿಗೆ ಗೊತ್ತಾಗಲಿ ಅಂತ ಒಂದು 10 ರೂಪಾಯಿನೋ 20 ರೂಪಾಯಿನೋ 50 ರೂಪಾಯಿ ಟಿಕೆಟ್ ಇಟ್ಟು ಈ ಮನೆಯನ್ನು ವಸ್ತು ಸಂಗ್ರಹಾಲಯದ ರೀತಿ ಮಾಡಿ ಅಂತ ಬೇಡಿಕೆಯನ್ನು ಇಡಲಾಗಿತ್ತು. ಅದು ಸಾಕಾರ ಆಗಿಲ್ಲ, ಅದನ್ನು ಮಾಡಲಿಕ್ಕಾಗಲಿಲ್ಲ, ಬೇರೆ ವಿಚಾರ. ನಿಮಗೆ ಅಲಹಾಬಾದ್ ಹೋದರೆ ನಿಮಗೆ ಈ ನೆಹರು ಅವ್ರ ಮನೆ ನೋಡಿದರೆ ನಿಮಗೆ ಇದು ಗೊತ್ತಾಗುತ್ತೆ. ಆ ರೀತಿಯಾದಂಥ ಒಂದು ಕಟ್ಟಡ ಇದೆ. ನೆಹರು ಅವರು ಯಾವ ಗ್ಲಾಸಿನಲ್ಲಿ ಟೀ ಕುಡಿತಿದ್ರು, ಅವರ ಚಿರೋಟ್ ಹೇಗಿರ್ತಿತ್ತು, ಅವರು ಯೂಸ್ ಮಾಡ್ತಾ ಇರೋಂಥ ವಾಕಿಂಗ್ ಸ್ಟಿಕ್ ಹೆಂಗಿರ್ತಿತ್ತು, ಅವರ ಡೈನಿಂಗ್ ಟೇಬಲ್ ಹೆಂಗಿದೆ, ಈ ಎಲ್ಲವನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಪ್ರಯಾಗ್ರಾಜ್ನಲ್ಲಿ. ಹಾಗೆ ಅರವಿಂದ್ ಕೇಜ್ರಿವಾಲ್ದು ಮಾಡಬೇಕು ಅಂತ ಒಂದು ಚೋದ್ಯ ಶುರುವಾಗಿತ್ತು. ದುರದೃಷ್ಟವೋ ಅದೃಷ್ಟವೋ ಅದಾಗಲಿಲ್ಲ. ಅದಾದ ಮೇಲೆ ಈತ ಒಬ್ಬ MP ನಿವಾಸದಲ್ಲಿ ಮಂಡಿ ಹೌಸ್ನಲ್ಲಿ ವಾಸವಾಗಿದ್ದರು. ಇವ್ರಿಗೆ ಯಾರು ಮನೆಯೇ ಇರಲಿಲ್ಲ ಅಂತ ಅರವಿಂದ್ ಕೇಜ್ರಿವಾಲ್. ನೋಡಿ, ಒಬ್ಬ ಈತ IRS ಆಫೀಸರು, ರಾಜೀನಾಮೆ ಕೊಟ್ಟು ರಾಜಕಾರಣಕ್ಕೆ ಬಂದದ್ದು. ಹಗರಣಗಳು 100 ಕೋಟಿ ರೂಪಾಯಿ ಹಗರಣಗಳು. ಒಂದೇ ಹಗರಣ ಆಗಿದ್ರು ಓಕೆ, ದಿಲ್ಲಿ ಲಿಕ್ಕರ್ ಹಗರಣ ಒಂದೇ ಆಗಿದೆ ಅಂದರೆ ಅದರಲ್ಲಿ ಸಿಕ್ಕಾಕಿಸಿದ್ದಾರೆ ಅನ್ಬೋದು. ಮತ್ತೊಂದು ಸ್ಕೂಲ್ದು ಹಗರಣ ಅಂತ ಬರ್ತದೆ, ಮತ್ತೊಂದು ಮೊಹಲ್ಲಾ ಕ್ಲಿನಿಕ್ ಹಗರಣ ಅಂತ ಬರ್ತದೆ, ಆಮೇಲೆ ಅಲ್ಲಿ ಡೆಲ್ಲಿ ಟರ್ಮಿನಲ್, ಬಸ್ ಟರ್ಮಿನಲ್ದು ಹಗರಣ ಅಂತ ಬರುತ್ತೆ. ವಿಷಯ ಯಾವ್ಯಾವ ತೆಗೆದಿದ್ದೀರಿ, ದಿಲ್ಲಿ ವಾಟರ್ ಬೋರ್ಡ್ ಹಗರಣ, ಎಲ್ಲ ಹಗರಣಗಳಲ್ಲಿಯೂ ಈತನ ಹೆಸರು ಸೇರಿಕೊಂಡಿದೆ. ಅಂಥ ಮನುಷ್ಯ ಈಗ ಸರ್ಕಾರಿ ಬಂಗಲೆಯನ್ನು ಕೇಳ್ತಾ ಇದ್ದಾರೆ. 25ನೇ ತಾರೀಕಿಗೆ ಮೊಕದ್ದಮೆಯನ್ನು ಮುಂದೆ ಹಾಕಲಾಗಿದೆ. 25ನೇ ತಾರೀಕು ಇದ್ರ ಕುರಿತಾಗಿ ಸವಿವರವಾದಂಥ ವಿಚಾರಣೆಗೆ ಅನುವು ಮಾಡಿಕೊಡ್ತೇನೆ, 25ನೇ ತಾರೀಕು ಡೇಟ್ ಹಾಕಿ ಅಂತ ಜಸ್ಟಿಸ್ ಸಚಿನ್ ದತ್ತ ಅವರು ಹೇಳಿದರು. 25ನೇ ತಾರೀಕು ನಾಡಿದ್ದು ಇದರ ವಿಚಾರಣೆ ಬರ್ತದೆ. ಈಗ ಇನ್ನೊಬ್ಬ ವ್ಯಕ್ತಿ ವಿಷಯಕ್ಕೆ ಬರೋಣ. ನಾನು ನಿಮಗೊಂದು ಕಂಪ್ಯಾರಿಟಿವ್ ಸ್ಟಡಿ ಅಂತ ಹೇಳಿದೆ. ನೋಡಿ, ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಅಭಿಯಾನದ ಮೂಲಕ ಈ ದೇಶದ ರಾಜಕಾರಣಕ್ಕೆ ಬಂದರು. ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ತೀನಿ. ಆತನ ಹೆಸರು ರಾಹುಲ್ ಗಾಂಧಿ ಅಂತೇಳಿ. ಈತನ ಮುತ್ತಜ್ಜ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು, ಈತನ ಅಜ್ಜಿ ಈ ದೇಶದ ಪ್ರಧಾನಿಯಾಗಿದ್ದರು, ಈತನ ತಂದೆ ಈ ದೇಶದ ಪ್ರಧಾನಿಯಾಗಿದ್ದರು, ಈತನ ತಾಯಿ ಈ ದೇಶದ ಪ್ರಧಾನಿ ಹುದ್ದೆಗಿಂತ ಜಾಸ್ತಿ ಆದಂಥ ಚೇರ್ಪರ್ಸನ್ ಸ್ಥಾನವನ್ನು ಹೊಂದಿದರು. ಇದೆಲ್ಲವೂ ತಮಗೆ ಗೊತ್ತಿರುವಂಥ ವಿಚಾರ. ಜೊತೆಗೆ ಈತನ ಮುತ್ತಜ್ಜ ಏನಿದಾರಲ್ಲ ನೆಹರು, ಅವರಿಂದ ಭ್ರಷ್ಟಾಚಾರದ ಜೀವನ ಶುರುವಾಗಿದ್ದು. ಅದು ಯಾವುದರಿಂದ? ಜೀಪ್ ಹಗರಣದಿಂದ ಶುರುವಾಯಿತು. ಅದಾದಮೇಲೆ GNT ಕಾರ್ಪೊರೇಷನ್ ಹಗರಣದಲ್ಲಿ ನೆಹರು ಸಿಕ್ಕಾಕೊಂಡಾಗ ಇವರ ಅಳಿಯನಾದಂಥ, ಈಗೇನು ಘಾಂಡಿ ಅಂತ ಹೇಳ್ತಿರಲ್ಲ, ಆ ಘಾಂಡಿ ಅವರ ವಿರುದ್ಧ ಧ್ವನಿಯನ್ನು ಎತ್ತಿದ್ರು. ಅಂದರೆ ಇಂದಿರಾ ಗಾಂಧಿಯ ಗಂಡ ಫಿರೋಜ್ ಗಾಂಧಿ ಆ ವಿಷಯವನ್ನು ಅವತ್ತಿನ ದಿವಸ ಎತ್ತಿ ಮುಜುಗರವನ್ನು ಉಂಟು ಮಾಡಿದರು ನೆಹರುಗೆ. ಅದಾದ ಮೇಲೆ ಇಂದಿರಾ ಗಾಂಧಿ ಬಂದ ಮೇಲೆ ಹಗರಣಕ್ಕೆ ಎಡೆ ಇಲ್ಲ, ನಿರಂತರವಾಗಿ ಭ್ರಷ್ಟಾಚಾರ ನಡೀತಾ ಇತ್ತು. ಭ್ರಷ್ಟಾಚಾರದ ಭ್ರೂಣದಿಂದ ಹೊರಗೆ ಬಂದಂಥ ರಾಹುಲ್ ಗಾಂಧಿಯವರು 2004ರಲ್ಲಿ
ಭಾರತ ದೇಶದ ಸಂವಿಧಾನಾತ್ಮಕವಾದಂಥ ಹುದ್ದೆಯನ್ನು ಅಲಂಕರಿಸಿದರು, ಅದು ಸಂಸತ್ ಸದಸ್ಯನಾಗುವ ಮೂಲಕ. ಈತ ಯಾವುದೇ ರೀತಿಯಾದಂಥ ಅಭಿಯಾನ ಮಾಡಲಿಲ್ಲ, ಯಾವುದೇ ರೀತಿಯಾದಂಥ ಲೋಕಪಾಲ್ ಬಿಲ್ಲು ಅಂತ ಹೋರಾಟ ಮಾಡಲಿಲ್ಲ, ಯಾವತ್ತೂ ಜಂತರ್ ಮುಂತರ್ ಮುಂದೆ ನಿಲ್ಲಿಲ್ಲ, ಯಾವತ್ತೂ ಪೋಸ್ಟರ್ ಅಂಟಿಸ್ಲಿಲ್ಲ, ಯಾವತ್ತೂ ಹೋಗಿ ಮನೆ ಹೋಗಿ ಮತದಾರರ ಪಟ್ಟಿಯನ್ನು ಕೊಟ್ಟು ಬರಲಿಲ್ಲ. ಏನೂ ಮಾಡಲಾರದೆ ನೇರವಾಗಿ ಮನುಷ್ಯ ತನ್ನ ಹಿಂದಿರುವಂಥ ರಾಜಕೀಯ ಹಿನ್ನೆಲೆಯಿಂದಾಗಿ ಸಂಸತ್ ಸದಸ್ಯನಾಗಿಬಿಟ್ರು. ಸಂಸತ್ ಸದಸ್ಯ ಆದಮೇಲೆ ಪಕ್ಷವನ್ನು ಇವರ ಸುಪರ್ದಿಗೆ ಕೊಡಲಾಯಿತು. ನಾನು ಯಾವುದೋ ಗೊತ್ತಿರೋ ವಿಷಯ ಹೇಳ್ತೀನಿ ಅಂತ ದಯವಿಟ್ಟು ತಿಳ್ಕೊಬೇಡಿ. ಇಲ್ಲಿರೋದು ಎರಡು ವ್ಯಕ್ತಿಗಳು ಹೇಗೆ ತಮ್ಮ ಸ್ಥಾನವನ್ನು ಬದಲಿಸಿಕೊಂಡ್ರು, ಹೇಗೆ ತಮ್ಮ ಮೂಲ ಆಶಯವೇ ಹೊರಟೋಯ್ತು ಅನ್ನೋದಕ್ಕೆ ಕೇವಲ 3-4 ನಿಮಿಷದಲ್ಲಿ ಹೇಳ್ಬಿಡ್ತೇನೆ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಅದಾದಮೇಲೆ ಕೊನೆಯದೊಂದು ವಿಷಯದ ಮೂಲಕ ಮುಗಿಸ್ತೇನೆ. ಬೆಳಗಿನ ಸಂಚಿಕೆಯನ್ನು ಭಾಳ ಸುದೀರ್ಘವಾಗಿ ಮಾಡಲಿಕ್ಕೆ ಹೋಗೋದಿಲ್ಲ, ಆಯಿತಾ? ಹಾಗಿದ್ದಂಥ ವ್ಯಕ್ತಿ ಮುಂದೆ ತನ್ನ ರಾಜಕೀಯ ಪಕ್ಷವನ್ನು ತನ್ನ ಕಬಂಧ ಬಾಹುವಿನಲ್ಲಿ ಹಿಡ್ಕೊಂಡ್ರು, ಕಪಿಮುಷ್ಟಿಗೆ ತೆಗೆದುಕೊಂಡಾದ ಮೇಲೆ ಪಕ್ಷವನ್ನು ಬೆಳೆಸಿ ದೇಶಾದ್ಯಂತ ಸದೃಢಗೊಳಿಸಿ ಕಾಂಗ್ರೆಸ್ಸನ್ನು ಗಟ್ಟಿಗೊಳಿಸುವ ಬದಲು ಈ ಮನುಷ್ಯ ಮಾಡಿದ್ದೇನು ಅಂತಂದರೆ ನಿರಂಕುಶ ಪ್ರಭುತ್ವವನ್ನು ಮೆರಿತಾ ಪ್ರಾದೇಶಿಕವಾಗಿ ಯಾವ ನಾಯಕರು ಬೆಳೆಯಲಾರ್ದಾಗೆ ತನ್ನ ಸಮಾನಾಂತರ ವಯಸ್ಸಿನ ಯಾವ ಯುವಕರೂ ಕೂಡ ಕಾಂಗ್ರೆಸ್ಸಿನಲ್ಲಿ ಇರಲಾರ್ದಾಗೆ ಎಲ್ಲರೂ ಓಡಿಸುವ ಕೆಲಸ ಮಾಡಿದರು. ಮಾಡಿ ಆದಮೇಲೆ ಈಗೇನು ಮಾಡ್ತಾ ಇದ್ದಾರೆ ಅಂದರೆ, ಯಾವ 2010, 11, 12ರಲ್ಲಿ ಅರವಿಂದ್ ಕೇಜ್ರಿವಾಲ್ ಮಾಡ್ತಾಯಿದ್ರು ಆ ಕೆಲಸವನ್ನು ಈಗ ರಾಹುಲ್ ಗಾಂಧಿ ಮಾಡ್ತಾರೆ. ಏನು ಮಾಡ್ತಾ ಇದ್ದಾರೆ? ಸಾಂವಿಧಾನಿಕ ವ್ಯವಸ್ಥೆ ಸರಿಯಿಲ್ಲ, ಈ ದೇಶದಲ್ಲಿ ಚುನಾವಣೆ ವ್ಯವಸ್ಥೆ ಸರಿಯಿಲ್ಲ, ಅದರ ವಿರುದ್ಧ ನನ್ನ ಹೋರಾಟ ಅಂತಾರೆ. ಈ ದೇಶದಲ್ಲಿ ಮೊಹಮ್ಮದ್ ಕಿ ದುಕಾನ್ ಇಲ್ಲ, ಮೊಹಮ್ಮದ್ ಕಿ ದುಕಾನ್ ಶುರು ಮಾಡ್ತೆ ಅಂತ ಭಾರತ್ ಜೋಡೋ ಯಾತ್ರೆ ಅಂತ ಶುರು ಮಾಡ್ತಾರೆ. ಈ ದೇಶದಲ್ಲಿ ಆಸೇತು ಹಿಮಾಚಲ ಎಲ್ಲರೂ ಒಂದಾಗಿರುವಂಥ ದೇಶ ನಮ್ಮದು. ನಮಗೆ ಆ ಉತ್ತರ ಭಾರತ, ದಕ್ಷಿಣ ಭಾರತ, ಪಶ್ಚಿಮ ಭಾರತ, ಪೂರ್ವ ಭಾರತ ಅಂತ ನಾವು ಯಾವತ್ತೂ ಡಿಫ್ರೆನ್ಷಿಯೇಟ್ ಮಾಡಿಲ್ಲ. ಎಲ್ಲ ಕಡೆ ಎಲ್ಲ ಜನರ ಜೊತೆ ಬೆರೆತಂಥ ದೇಶ ಭಾರತ ದೇಶ. ಇದನ್ನು ಒಂದು ಮಾಡಬೇಕಾದ ಅಗತ್ಯ ಅಲ್ಲ. ಒಂದು ಮಾಡೋದಿದ್ದರೆ ಆ ಕಡೆಯಿಂದ ಅಫ್ಘಾನಿಸ್ತಾನ, ಈ ಕಡೆಯಿಂದ ಪಾಕಿಸ್ತಾನ, ಈ ಕಡೆಯಿಂದ ಬಾಂಗ್ಲಾದೇಶ, ಆ ಕಡೆಯಿಂದ ಶ್ರೀಲಂಕಾ ಎಲ್ಲವನ್ನೂ ಸೇರಿಸಿ ಭಾರತವನ್ನು ಒಂದು ಮಾಡಬೇಕು. ಅದು ಬಿಟ್ಟು ನೀವು ಈ ಭಾರತದಲ್ಲಿರುವ ಜನರನ್ನೇ ಒಂದು ಮಾಡ್ತೀನಿ, ಮೊಹಬ್ಬತ್ ಕಿ ದುಕಾನ್ ಮಾಡ್ತೀನಿ ಅಂದರೆ ಜನ ನಗುತ್ತಾರೆ, ಅವನೊಬ್ಬ ಮೂರ್ಖ ಶಿಖಾಮಣಿ ಅಂತ ಹೇಳ್ತಾರೆ. ಆದರೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ 1, ಭಾರತ್ ಜೋಡೋ ಯಾತ್ರೆ 2 ಅಂಥೇಳಿ ನಿರಂತರವಾಗಿ ಶುರು ಮಾಡಿ ಈ ದೇಶದಲ್ಲಿ ಅಭಿಯಾನದ ರಾಜಕಾರಣ ಶುರು ಮಾಡ್ತಾರೆ. ಅಭಿಯಾನವನ್ನು ಶುರು ಮಾಡ್ತಾರೆ, ರಾಜಕಾರಣ ಅಲ್ಲ, ರಾಜಕಾರಣದಿಂದಲೇ ಬಂದದ್ದು. ಅರವಿಂದ್ ಕೇಜ್ರಿವಾಲ್ ಅಭಿಯಾನದ ಮೂಲಕ, ಪ್ರತಿಭಟನೆಯ ಮೂಲಕ ಜನರನ್ನು ಸಹಯೋಗಿಸ್ಕೊಂಡು ಹೋರಾಟ ಮಾಡ್ತಾ ರಾಜಕಾರಣಕ್ಕೆ ಬಂದು ಕೊನೆಗೆ ಪ್ರಭುತ್ವವನ್ನು ಸಾಧಿಸಿದರು. ಈ ವ್ಯಕ್ತಿ ಪ್ರಭುತ್ವದಲ್ಲಿಯೇ ಇದ್ದ ವ್ಯಕ್ತಿ ಈಗ ಉಲ್ಟಾ ಜನರ ಬಳಿ ಹೋಗಿ ಹೋರಾಟ ಮಾಡ್ತೀನಿ ಅಂತಾರೆ. ಈಗ ಅವರು ಓಡಾಡ್ತಾ ಇದ್ದಾರೆ, ವೋಟ್ ಅಧಿಕಾರ ಯಾತ್ರಾ ಅಂತ ಶುರು ಮಾಡಿದ್ದಾರೆ. ವೋಟ್ ಅಧಿಕಾರ, ಈ ದೇಶದ ಮತದಾರರಿಗೆ ಮತದಾನದ ಹಕ್ಕಿಲ್ವಂತೆ, ಆ ಹಕ್ಕನ್ನು ಅವರಿಗೆ ಕೊಡಿಸ್ತೀನಿ ಅಂತ ಇವರು ಓಡಾಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಅಂದರೆ, ಎಲ್ಲಿ ಮುಸಲ್ಮಾನರ ಏರಿಯಾ ಇದ್ದಾವೋ ಅಲ್ಲಿ ಮಾತ್ರ ಇವರು ಓಡಾಟ ಇರುತ್ತೆ, ಅವ್ರಿಗೆ ಹಕ್ಕನ್ನು ಕೊಡಿಸ್ಬೇಕು ಅನ್ನೋದು ಇವರು ಓಡಾಟ ಆಗಿದೆ. ಅರವಿಂದ್ ಕೇಜ್ರಿವಾಲ್ಗೆ ರಾಜಕಾರಣದಲ್ಲಿ ತನ್ನ ಪ್ರಭುತ್ವವನ್ನು ಮೇರಲಿಕ್ಕೆ, ಪಟ್ಟಭದ್ರ ಹಿತಾಸಕ್ತಿ ಆಗಲಿಕ್ಕೆ ಅವತ್ತು ಅಭಿಯಾನ ಬೇಕಾಗಿತ್ತು. ಇವತ್ತು ರಾಹುಲ್ ಗಾಂಧಿಗೆ ರಾಜಕೀಯದಲ್ಲೇ ಹುಟ್ಟಿ, ರಾಜಕೀಯದಲ್ಲೇ ಬೆಳೆದು, ಭ್ರಷ್ಟಾಚಾರದ ಮೂಲಕ, ಭ್ರೂಣದ ಮೂಲಕವೇ ಬೆಳೆದು ಬಂದ ವ್ಯಕ್ತಿಗೆ ಮತ್ತು ಜನರ ಮಧ್ಯೆ ಹೋಗಿ ಸಂವಿಧಾನವನ್ನು ಎತ್ತಿ ಹಿಡಿತೀನಿ ಅಂತ ಹೇಳೋದು, ಚುನಾವಣಾ ಪ್ರಕ್ರಿಯೆ ಸರಿಯಿಲ್ಲ ಅದರ ವಿರುದ್ಧ ಹೋರಾಟ ಮಾಡ್ತೀನಿ ಅಂಥೇಳಿ ಜನರ ಬಳಿ ಹೋಗುವಂಥ ರಾಜಕಾರಣ ಮಾಡ್ತಾಯಿದ್ದಾರೆ. ಎಂಥ ವಿಪರ್ಯಾಸದ ಜೀವನ ನೋಡಿ. ಕೊನೆಯದಾಗಿ ಒಂದು ಗುಟುಕನ್ನು ಹೇಳುವ ಮೂಲಕ ಮುಗಿಸ್ತೇನೆ ನೋಡಿ. ಭಾಳ ಮಜಾ ಏನು ಅಂದರೆ, ಈಗಾಗಲೇ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ನಿಂತಿರುವಂಥ ವ್ಯಕ್ತಿ CP ರಾಧಾಕೃಷ್ಣನ್ ಅವರು ಗೆಲುವು ಖಚಿತ ಆಗಿ ಹೋಗಿದೆ. ವಿಪಕ್ಷದವರಿಗೆ ಮುಖ ಉಳಿಸಿಕೊಳ್ಳಬೇಕಾದಂಥ, ಮುಜುಗರವನ್ನು ತಪ್ಪಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ತಮ್ಮ ಬಳಿ ಶಕ್ತಿ ಇಲ್ಲ ಅನ್ನುವುದನ್ನು ತೋರಿಸಬಾರ್ದು ಅಂಥೇಳಿ ಒಬ್ಬ ಕ್ಯಾಂಡಿಡೇಟ್ ಹಾಕಬೇಕು ಅಂತ ನೋಡಿದರು. ಅದಕ್ಕಾಗಿ ಈಗಾಗಲೇ ವಿಷಯವನ್ನು ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದೆ. ಮೊದಲನೇದಾಗಿ ಈ ತಿರುಚಿ ಶಿವ ಅನ್ನೋನು ಕ್ಯಾಂಡಿಡೇಟ್ ಮಾಡಬೇಕು ಅಂತ DMK ಪ್ರಯತ್ನ ಮಾಡ್ತೀವಿ. ಅದಾದಮೇಲೆ ಅಖಿಲೇಶ್ ಯಾದವ್ ಅವಧೇಶನ ಮಾಡ್ತೀನಿ ಅಂದರು. ಕೊನೆಗೆ ಮಲ್ಲಿಕಾರ್ಜುನ ಮುತ್ಯಾನಲ್ಲಿ ಮನೆಯಲ್ಲಿ ನಿನ್ನೆ ಸಭೆ ನಡೀತು. ಸಭೆ ನಡೆದಾಗ ನಿಮಗೂ ಬೇಡ ನಮಗೂ ಬೇಡ, ನಮ್ಮ ಬೇರೆಯವ್ರನ್ನ ತಂದು ನಿಲ್ಲಿಸೋಣ ಅಂಥೇಳಿ ಈಗ B ಸುದರ್ಶನ ರೆಡ್ಡಿ ಅನ್ನುವಂಥ ವ್ಯಕ್ತಿಯನ್ನು ಇಂಡಿಯಾ ಅಲಯನ್ಸ್ ಪರವಾಗಿ ಉಪರಾಷ್ಟ್ರಪತಿ ಹುದ್ದೆ ಚುನಾವಣೆಗೆ ಅಭ್ಯರ್ಥಿಯನ್ನಾಗಿ ಮಾಡಲಾಗಿದೆ. ಇವರು ಪಾಪ ಮುಂಚೆ ಆಂಧ್ರ ಪ್ರದೇಶದಲ್ಲಿ, ಹೈದ್ರಾಬಾದ್ದಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ತದನಂತರ ಗೌರ್ಮೆಂಟ್ ಕೌನ್ಸಿಲ್ ಆದರು, ಅದಾದಮೇಲೆ ಜಡ್ಜ್ ಆದರು, ಅದಾದಮೇಲೆ ಗೌಹಾತಿ ಹೈಕೋರ್ಟ್ನಲ್ಲಿ ಚೀಫ್ ಜಸ್ಟಿಸ್ ಆದರು,
ಸುಪ್ರೀಂ ಕೋರ್ಟ್ ಜಡ್ಜ್ ಆದರು. ಕೊನೆಗೆ 2011ರಲ್ಲಿ ರಿಟೈರ್ ಆದಮೇಲೆ ಈಗ ಇವರ ಬಲೆಗೆ ಬಿದ್ದಿದ್ದಾರೆ. ಇವ್ರನ್ನ ವೈಸ್ ಪ್ರೆಸಿಡೆಂಟ್ ಮಾಡ್ತೀನಿ ಅಂತ ಪಾಪ ಈ ಬಿ ಸುದರ್ಶನ್ ರೆಡ್ಡಿ ಅವ್ರನ್ನ ಕರ್ಕೊಂಬಂದಿದ್ದಾರೆ. 21ನೇ ತಾರೀಕು ರಣಕ್ಕೆ ಅಂತಿಮ ದಿನಾಂಕ, ಅವತ್ತು ನಾಮಪತ್ರ ಸಲ್ಲಿಕೆಯನ್ನು ಮಾಡ್ತಾರಂತೆ. ಅದಾದ ಮೇಲೆ ಯಾವ ರೀತಿ ಈ ಚುನಾವಣಾ ಪ್ರಕ್ರಿಯೆ ಸರಿಯಾಗಿಲ್ಲ ಅಂತ ಜಗಳ ತೆಗಿತಾರೋ, ಯಾವ ರೀತಿ ಸಂಘರ್ಷವನ್ನು ಉಂಟು ಮಾಡ್ತಾರೆ, ಅದು ಕಾದು ನೋಡಬೇಕಾದಂಥ ಸಂಗತಿ. ಯಾಕೆಂದರೆ ಈ ದೇಶದಲ್ಲಿ ಏನೇ ಮಾಡಿದರೂ ಅದಕ್ಕೊಂದು ಇಂಥದ್ದೊಂದು ಕಳಂಕವನ್ನು ಹೊರಿಸುವಂಥ ಪರಿಪಾಠವನ್ನು ವಿಪಕ್ಷಗಳು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾವೆ. ಒಬ್ಬ ವ್ಯಕ್ತಿ ಅಭ್ಯರ್ಥಿ ಆದಾಗ ನಿಮ್ಮ ಕಡೆ ಅಭ್ಯರ್ಥಿಯನ್ನು ಗೆಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಒಮ್ಮತದಿಂದ ಒಬ್ಬ ವ್ಯಕ್ತಿಯನ್ನು ಒಪ್ಕೊಳ್ಬೇಕಾದದ್ದು ರಾಜಕೀಯ ಧರ್ಮ. ಇದನ್ನು ಯಾರಿಗೆ ಹೇಳಬೇಕು? ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.